ಇನ್ನು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಮತ್ತೊಂದು ಸಮಸ್ಯೆ ದುರ್ವಾಸನೆಯಿಂದ ಅಲ್ಲಿ ಒಂದು ಕಟ್ಟೆ ತಿಪ್ಪೆ ಇದೆ, ಅಲ್ಲಿ ಕಸವನ್ನ ತಂದು ಹಾಕ್ತಾರೆ. ಈ ಒಂದು ದುರ್ವಾಸನೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಕಟ್ಟೆ ತಿಪ್ಪೆ ಅವ್ಯವಸ್ಥೆಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದುರ್ವಾಸನೆಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕು ನವಿಲೆ ಗ್ರಾಮ ಫುಲ್ಲು ಕಂಪ್ಲೀಟ್ ಆಗಿ ತತ್ತರಿಸಿ ಹೋಗಿದೆ. ಕಟ್ಟೆಯನ್ನ ತೆರವುಗೊಳಿಸಿ ಸಮುದಾಯ ಭವನಕ್ಕೆ ನಾವು ಒತ್ತಾಯವನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಪಾಚಿ ನೀರಿನಿಂದ ರೋಗದ ಭೀತಿ ಕೂಡ ಹೆಚ್ಚಳ ಆಗ್ತಾ ಇದೆ. ಮನೆಯ ಮುಂದೆ ಗಿಡ ಕತ್ತರಿಸಿರುವಂತ ಒಂದು ಆರೋಪ, ಗಿಡ ನಾಶ ತನಿಖೆಗೆ ಶ್ರೀಧರ್ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನವಿಲೆ ಗ್ರಾಮದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಿಸಲಾದಂತಹ ಕಟ್ಟೆ ತಿಪ್ಪೆ ಇವತ್ತು ಅವ್ಯವಸ್ಥೆಯಾಗಿ ಮುಂದುವರೆದ್ಬಿಟ್ಟಿದೆ. ಅಲ್ಲಿ ಕಸ ಆಗಿರ್ಬೋದು ಅಥವಾ ನಿಂತ ನೀರು, ಪಾಚಿ ಆಗಿರ್ಬೋದು, ಸೊ ಇದರಿಂದ ಸಾಕಷ್ಟು ದುರ್ವಾಸನೆ ಕೂಡ ಬರ್ತಾ ಇದೆ. ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತರಗಂಗೆ ನೀರು ಬಂದ ನಂತರ ಈ ಕಟ್ಟೆ ತಿಪ್ಪೆ ಗುಂಡಿಯಾಗಿ ಮಾರ್ಪಟ್ಬಿಟ್ಟಿದೆ. ನೀರು ಪಾಚಿ ಕಟ್ಕೊಂಡು ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ, ವಿವಿಧ ರೋಗಗಳು ಹರಡೋ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿನ ನೀರು ದನ ಕರುಗಳು ಕುಡಿಯೋದಕ್ಕೆ ಅಥವಾ ಮೈ ತೊಳೆಯೋದಕ್ಕೂ ಸಹ ಯೋಗ್ಯ ಆಗಿಲ್ಲ. ನಿಂತಲ್ಲೇ ಸುಮಾರು ದಿನ ನಿಂತಂತ ನೀರು ಪಾಚಿ ಕಟ್ಟಿದೆ. ಸೊ ಈ ನೀರನ್ನ ದನ ಕರುಗಳಿಗೂ ಕುಡಿಸೋಕ್ಕಾಗಲ್ಲ, ಮೈ ತೊಳೆಯೋದಕ್ಕೂ ಸಹ ಆಗ್ತಾ ಇಲ್ಲ. ಹೀಗಾಗಿ ಕಟ್ಟೆ ತಿಪ್ಪೆಯಿಂದ ಗ್ರಾಮಕ್ಕೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಅದನ್ನ ತೆರವುಗೊಳಿಸಿ ಅದನ್ನ ಆ ಜಾಗದಲ್ಲಿ ಸಾರ್ವಜನಿಕರಿಗೆ ಒಂದಷ್ಟು ಅನುಕೂಲ ಆಗೋ ನಿಟ್ಟಿನಲ್ಲಿ ಸಮುದಾಯ ಭವನವನ್ನ ನಿರ್ಮಿಸಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಾತನಾಡಿದ್ದಾರೆ, ನೋಡೋಣ. ಈ ಗುಂಡಿ ಈ ಕಟ್ಟೆ ಮುಂಚೆ ಚೆನ್ನಾಗಿತ್ತು. ಈಗೆಲ್ಲ ತಿಪ್ಪೆ ಮತ್ತೆ ನೀರೆಲ್ಲ ಊರಿನ ನೀರು ಬರ್ತಾ ಇರೋದ್ರಿಂದ ನೀರು ಅಷ್ಟು ಚೆನ್ನಾಗಿಲ್ಲ. ಅದಕ್ಕೆ ಇದನ್ನ ಮುಚ್ಚಿಬಿಟ್ಟು ಈಗ ಸಮುದಾಯ ಭವನ, ಈಗ ವಾಲ್ಮೀಕಿ ಅವರು ನಿಗಮದವರೇನೋ ನಾವು ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಸಮುದಾಯ ಭವನಕ್ಕೆ ಬೇಕಾಗುತ್ತೋ ಅಷ್ಟು ಜಾಗ ಕೊಟ್ಟು ಇನ್ನು ಮಿಕ್ಕಿದ್ದ ಊರಿನವರ ಉಪಯೋಗಕ್ಕೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇದು ಮನವಿ ಎಲ್ಲ ಕಟ್ಟೆ ಇದೆ ಬರ್ತಕ್ಕಂಥ ಸೀದಾ ಮಿಸ್ ಆಗಿ ಏನಾದ್ರು ಪಕ್ಕದಲ್ಲಿ ಮೊದಲೊಂದು ಸ್ವಲ್ಪ ದೂರ ಇತ್ತು, ಒಂದು 10 ಅಡಿ ದೂರ ಇತ್ತು. ಈ ಪಕ್ಕಕ್ಕೆ ಬಂದ್ಬಿಟ್ಟಿದೆ ರೋಡ್. ಈಗ ಅತಿ ಪಕ್ಕದಲ್ಲಿ ಬಂದಿಂದ ಒಳಗಡೆ ಏನಾದ್ರು ಬಿದ್ದರೆ ಸಾವು ನೋವಾಗ್ಬೋದು. ಒಂದು 2-3 ಸರಿ ಅದರೊಳಗೆ ಆಟೋನು ಬಿದ್ದಿದೆ. ಇದರೊಳಗೆ ಆಟೋ ನಾವೆಲ್ಲ ಎತ್ತಿದ್ವಿ. ಹಂಗಾಗಿ ಸರ್ ಈಗ ಅತಿ ಹೆಚ್ಚು ಭಯ ಇರೋದೇನಮ್ಮ ಸಾಂಕ್ರಾಮಿಕ ರೋಗ. ಇಲ್ಲಿಂದ ನೋಡಿ ಇದು ನೋಡ್ಬಿಟ್ರೆ ಕಪ್ಪಾಗಿದೆ ತುಂಬ. ಆಮೇಲೆ ಇಲ್ಲಿ ಎಲ್ಲ ವಲಸನ್ನು ಇಲ್ಲಿ ತಂದು ಎಸೆದಿದ್ದಾರೆ ಜನ. ಯಾಕಂದರೆ ಜನ ನಾವು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ತಾಲೂಕು ಸಹಕರಿಸುತ್ತೆ ಅಂತ ನಾವು ಇದ್ದಾರೆ. ನಾವೀಗ ಒಂದು 3 ದೇವಸ್ಥಾನ ಈಗ ಕಟ್ತಾ ಇದ್ದೀವಿ. ಅದು ಓಪನ್ ಮಾಡೋದಕ್ಕೆ ನಮ್ಗೆ ಜಾಗನೇ ಇಲ್ಲ ನಮಗೀಗ. ಯಾಕಂದರೆ ಅಲ್ಲಿ ಎಲ್ಲ ಇಕ್ಕಟ್ಟಾಗಿಬಿಟ್ಟಿದೆ. ಎಲ್ಲ ದೊಡ್ಡ ರೋಡ್ಗಳು ಮಾಡಿದ್ರು, ಎಲ್ಲ ಮಾಡೋದು. ಅದಕ್ಕೋಸ್ಕರ ನಮಗೀಗ ಮುಂದೆ ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ. ಇದು ತುಂಬ ಹತ್ತಿರ ಇದೆ. ಆಮೇಲೆ ದೇವಸ್ಥಾನದ ಕಾರ್ಯಕ್ರಮಗಳು ಏನೇನು ಮಾಡಬೇಕು ಅಂತ ತುಂಬ ಕಷ್ಟ ಆಗ್ತಿದೆ ನಮಗೆ. ಅದೇ ಇದೊಂದು ಏನಾದರೂ ಮಾಡಿ ಇದನ್ನು ಮುಚ್ಚಿಸಿಬಿಟ್ರೆ ಎಲ್ಲ ಆರೋಗ್ಯ ಪ್ರತಿಯೊಂದಕ್ಕೂ ಸೊಳ್ಳೆಗಳ ಕಾಟ ಪ್ರತಿಯೊಂದು ಎಲ್ಲದಕ್ಕೂ ಸಮಸ್ಯೆ ಬಗೆಹರಿತಿದೆ. ಆಮೇಲೆ ನಾವೀಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿನ ಕೊಟ್ಬಿಟ್ಟು ಅವರಿಂದ ಒಂದು ಗಿಡಗಳನ್ನು ತಂದು ಗಿಡಗಳನ್ನ ಹಾಕಿಸಿ ಮತ್ತು ಫೆನ್ಸಿನನ್ನು ಮಾಡಿಸ್ಬಿಟ್ಟು ಇದೊಂದು ಉದ್ಯಾನ ಸುತ್ತಕ್ಕೊಂದು ಉದ್ಯಾನವನ್ನು ಮಾಡಿಸ್ಬಿಟ್ಟು ಇಲ್ಲ ನಮಗೆ ಹಣಕಾಸಿನ ವ್ಯವಸ್ಥೆ ಆದ ಒಂದು ಸಮುದಾಯ ಭವನವನ್ನು ಮಾಡ್ಬೋದು. ಬೇಕಾದ್ರೆ ಇನ್ನು ಏನಾದ್ರು ಹಲವಾರು ಕಾರ್ಯಕ್ರಮ ಮಾಡ್ಬೋದು. ಬೇರೆ ಯಾವುದು ಜಾಗ ಇಲ್ಲ. ದಯವಿಟ್ಟು ನಮ್ಮ ಗ್ರಾಮಸ್ಥರ ಮಾತನ್ನು ಆಲಿಸಿ ದಯವಿಟ್ಟು ಇದನ್ನು ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಮತ್ತು ಇದು ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತಿ, ತಹಸೀಲ್ದಾರು ಮತ್ತು ಜನಪ್ರಿಯರಾದ ಶಾಸಕರು ಮತ್ತು ಯಾರಾದರೂ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಆಗ್ಬೋದು. ನಮ್ಮ ಜಿಲ್ಲಾ ಸಚಿವರಿದ್ದಾರೆ ಸೋಮಣ್ಣವರು, ಅವ್ರ ಹತ್ರನೂ ನಾವು ಕನ್ಸಲ್ಟ್ ಮಾಡಬೇಕು ಅಂತಿದ್ವಿ. ಈಗ ನಾವಿನ್ನೂ ಕೆಲವರಿಗೆ ಮನವಿ ಕೊಟ್ಟಿದ್ದೀವಿ. ಈಗ ಮತ್ತೆ ಇನ್ನೊಂದು ಸರಿ ಎಲ್ಲ ಗ್ರಾಮಸ್ಥರೆಲ್ಲ ಮೀಟಿಂಗ್ ಸಭೆ ಮತ್ತೆ ಪಿ ಡಿ ಒಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಪಿ ಡಿ ಒಗೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಮತ್ತು ಮತ್ತೆ ಎಲ್ಲರೂ ಗ್ರಾಮಸ್ಥರೆಲ್ಲ ಮೀಟಿಂಗ್ ಸೇರ್ತೀವಿ. ಯಾಕಂದ್ರೆ ನಾವೀಗ ಮುಂದೆ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಸೇರಿ ಒಂದು ಮೆಮೊರಂಡನ್ನ ತಗೊಂಡು ನಾವು ಈ ಮೇಲೆ ನಾನು ಹೇಳಿದಂತೆ ಶಾಸಕರ ಹತ್ರ ಮತ್ತು ಗ್ರಾಮ ಪಂಚಾಯತ್ ಹತ್ರ ಮತ್ತು ತಹಸೀಲ್ದಾರ್ ಹತ್ರ ಮತ್ತು ಯಾವ ಇಲಾಖೆ ಸಂಬಂಧಪಡ್ತೋ ಆ ಇಲಾಖೆ ಹತ್ರ ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ. ದಯವಿಟ್ಟು ಎಲ್ಲ ಇಲಾಖೆ ನಮಗೆ ಸಹಕರಿಸಿ. ಇಲ್ಲಿ ನಮ್ಮೂರಿಗೆ ರಸ್ತೆ ಮಗಳಿಗೆ ಒಂದು ಕಟ್ಟೆ ಇದ್ದು ಆ ಕಟ್ಟೆ ಕುಲುಷಿತವಾಗಿರುತ್ತೆ. ಜನಕ್ಕೆ ರೋಗ ಬರುವಂಥ ಜಾಗ ಅದು. ಅದನ್ನು ಅಕ್ಕಪಕ್ಕದವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಇದನ್ನು ಗುಂಡಿ ಮುಚ್ಚಿಬಿಟ್ರೆ ಇಲ್ಲಿ ಊರಿಗೆ